ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಮ್ಮ ಪಯಣ ಲಾಲ್ಬಾಗ್ ಫ್ಲವರ್ ಶೋ ಕಡೆಗೆ. ಸೊ 1-2-3 ಇಯರ್ಸ್ ಇಂದ ಹೋಗಿರಲಿಲ್ಲ. ಈ ಸಲ ಮಕ್ಕಳೆಲ್ಲ ಮತ್ತೆ ಹೋಗಿದ್ದಾರೆ. ಸೊ ತೋರಿಸ್ಕೊಬರೋಣ ಇವತ್ತು, ಹಾಗೆ ಸ್ವಲ್ಪ ವೀಡಿಯೋ ಮಾಡ್ಕೊಬರೋಣ ಅಂತ ಹೊರಟಿದ್ದೀವಿ. ಇಲ್ಲಿ ಬಂದು ರೀಚ್ ಆಗಿ ನೋಡಿದ್ರೆ ಪಾರ್ಕಿಂಗ್ ವ್ಯವಸ್ಥೆ ಅಯೋಮಯ ಆಗಿದೆ. ಮೊದಲೆಲ್ಲ ಒಳಗಡೆ ಪಾರ್ಕಿಂಗ್ ವ್ಯವಸ್ಥೆ ಇತ್ತು. ಈ ಸಲ ಒಳಗಡೆ ಪಾರ್ಕಿಂಗ್ಗೆ ಬಿಡ್ತಾನೆ ಇಲ್ಲ. ಸೊ ಪ್ರೈವೇಟಲ್ಲಿ ಹೊರಗಡೆ ಅಲ್ಲಿ ಪಾರ್ಕಿಂಗ್ ಇತ್ತು ನಿಯರ್ ಬೈನೇ. ಅಲ್ಲಿ 4 ವೀಲರ್ಗೆ 200 ತೊಗೊಳ್ತಾರೆ. ಸೊ 2 ವೀಲರ್ಗೆ 100 ಏನೋ ಇತ್ತು. ಅಲ್ಲಿ ಹೋದರೆ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಫಿಲ್ ಆಗಿಬಿಟ್ಟಿತ್ತು. ಮತ್ತೆ ನಾವು ರಿಟರ್ನ್ ಬಂದರೆ ಅಲ್ಲಿ ಕೇಳಿದ್ರೆ ಶಾಂತಿನಗರ ಬಸ್ ಸ್ಟಾಪ್ ಕಡೆ ಹೋಗಿ ಅಂತಂದರು. ಅಲ್ಲಿಗೆ ಹೋದ್ವಿ, ಅಲ್ಲೂ ಫುಲ್ ಆಗಿತ್ತು. ಮತ್ತೆ ಯೂಟರ್ನ್ ತೊಗೊಂಡು ಬಂದ್ವಿ. ಮೊದಲು ಎಲ್ಲಿ ಹೋಗಿದ್ವೋ ಅಲ್ಲೇ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ಅಲ್ಲಿ ಪಾರ್ಕ್ ಮಾಡಿ ಹೇಗೂ ಬಂದಿದ್ದೀವಿ, ಮತ್ತು ವಾಪಸ್ ಹೋಗೋದು ಬೇಡ ಅಂತ ಹೋದ್ವಿ. ನೀವು ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್. 4 ವೀಲರ್ ಏನಾದ್ರು ತೊಗೊಂಬಂದರೆ ಪಾರ್ಕಿಂಗ್ ವ್ಯವಸ್ಥೆ ಕಷ್ಟ ಆಗುತ್ತೆ. 2 ವೀಲರ್ಗೂ ಕೂಡ ನೋಡ್ಕೊಂಡು ಬನ್ನಿ. ಹಾಗೆ ಬೆಸ್ಟ್ ಟೈಮ್ ಇದು ಹೋಗಿ ನಾವು ಫ್ಲವರ್ ಶೋ ನೋಡಬೇಕಂದ್ರೆ ವೀಕ್ ಡೇಸಲ್ಲಿ ಬೆಸ್ಟ್ ಇದೆ. ಬಿಕಾಸ್ ವೀಕೆಂಡಲ್ಲಿ ಹೆವಿ ಕ್ರೌಡ್ ಇರುತ್ತೆ. ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತೀವಿ ಅಂದರೆ ಬಹಳ ಕೇರ್ಫುಲ್ಲಾಗಿ ಹೋಗಬೇಕು. ಸೊ ನೋಡಿ, ತುಂಬ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ವಿ. ಈ ಸಲ ಥೀಮ್ ಏನಂದರೆ, ಥೀಮ್ ಹೇಳೋದಕ್ಕಿಂತ ಮುಂಚೆ ನಾನು ಹೇಳ್ತೀನಿ ಎಂಟ್ರೆನ್ಸ್ ಫೀಸ್ ಎಷ್ಟು ಅಂತ. ಇದು ಅಡಲ್ಟ್ಸ್ಗೆ ಬಂದು 80 ರುಪೀಸ್ ಇದೆ ವೀಕ್ ಡೇಸಲ್ಲಿ, ಹಾಗೆ ಚಿಲ್ಡ್ರನ್ಸ್ಗೆ 30 ರುಪೀಸ್ ಇದೆ. ಹಾಗೆ ವೀಕೆಂಡಲ್ಲಿ ಅಡಲ್ಟ್ಸ್ಗೆ 100 ರುಪೀಸ್ ಇರುತ್ತೆ, ಚಿಲ್ಡ್ರನ್ಸ್ಗೆ 30 ರುಪೀಸ್ ಇರುತ್ತೆ. ಮತ್ತು ಇನ್ನೊಂದು ಏನು ರೂಲ್ಸ್ ಮಾಡಿದ್ದಾರೆ ಅಂದರೆ, ಪ್ಲಾಸ್ಟಿಕ್ ಬಾಟಲ್ಸ್ ಅಲೋ ಇಲ್ಲ. ವಾಟರ್ ಬಾಟಲ್ಸ್ ಎಲ್ಲ ತೊಗೊಂಡು ಹೋಗ್ತಾರಲ್ಲ, ಪ್ಲಾಸ್ಟಿಕ್ ಬಾಟಲ್ಸ್ ಅಲೋ ಇಲ್ಲ. ಹಾಗೆ ಸ್ನ್ಯಾಕ್ಸ್ ಎಲ್ಲ ಪ್ಲಾಸ್ಟಿಕ್ ಕವರಲ್ಲಿ ಇರೋದಲ್ಲ, ಸ್ನ್ಯಾಕ್ಸ್ ಲೇಸ್ ಅದು ಇದು ಇರುತ್ತಲ್ಲ, ಅದ್ಯಾವುದು ಅಲೋನೇ ಮಾಡಲ್ಲ. ನೋಡಿಕೊಂಡು ನೀವು ತೊಗೊಂಡು ಹೋಗಿ. ಸ್ಟೀಲ್ ಬಾಟಲ್ ಆಗಲಿ, ಕಾಪರ್ ಆಗಲಿ, ಅಥವಾ ಗಾಜಿನ ಬಾಟಲ್ಸ್ ಇರುತ್ತಲ್ಲ, ವಾಟರ್ ಬಾಟಲ್ಸು, ಅದನ್ನು ತೊಗೊಂಡು ಹೋಗ್ಬೋದು. ಸೊ ಅದನ್ನೆಲ್ಲ ನೋಡಿಕೊಂಡು ಹೋಗಿ. ವೀಕ್ ಡೇಸಲ್ಲಿ ಬೆಸ್ಟ್ ಇರುತ್ತೆ ನನಗೆ ಕೇಳಿದ್ರೆ. ವೀಕೆಂಡಲ್ಲಿ ಈಗಲೂ ಹೋಗಲೇಬೇಕು, ಬೇರೆ ದಿನ ರಜೆ ಸಿಗಲ್ಲ ಅಂದರೆ ಆ ದಿನ ಹೋಗ್ಬೋದು. ಬಟ್ ಬೆಳಗ್ಗೆ ಬೇಗ ಹೋದರೆ ಚೆನ್ನಾಗಿರುತ್ತೆ. ನಮಗೂ ಅಷ್ಟು ಆಗಲಿಲ್ಲ ಹೋಗೋಷ್ಟು ಹೆವಿ ಕ್ರೌಡ್ ಇತ್ತು. ಸರಿಯಾಗಿ ವೀಡಿಯೋಸ್ ಎಲ್ಲ ತೊಗೊಳಕ್ಕೆ ಆಗಲಿಲ್ಲ. ಎಷ್ಟಾಗುತ್ತೋ ಅಷ್ಟು ತೊಗೊಂಡು ಎಡಿಟ್ ಮಾಡಿ ಹಾಕಿದ್ದೀನಿ. ಸೊ ತುಂಬ ಚೆನ್ನಾಗಿತ್ತು. ಈ ಸಲ ಏನು ಥೀಮ್ ಇದೆ ಅಂದರೆ, ಗಂಗರಾಜರ ಸಾಮ್ರಾಜ್ಯದ ವೈಭವನ ಇಲ್ಲಿ ಹೂಗಳಲ್ಲಿ ಪ್ರದರ್ಶಿಸಿದ್ದಾರೆ. ಗಂಗರಾಜ ವಂಶದ ಇತಿಹಾಸ, ಕಲೆ, ವಾಸ್ತುಶಿಲ್ಪ ಮತ್ತು ಸಂಸ್ಕೃತಿಯನ್ನು ನಾವು ನೋಡ್ಬೋದು. ಗಂಗರಾಜರ ಪ್ರತಿರೂಪಗಳು, ಸ್ಟ್ಯಾಚ್ಯೂಸ್ ಕೂಡ ತುಂಬ ಸಖತ್ತಾಗಿ ಬಂದಿದೆ. ಗಜಸೇನೆ ಹಾಗೆ ಯುದ್ಧದ ದೃಶ್ಯಗಳು ಕೂಡ ಕವರ್ ಮಾಡಿದ್ದಾರೆ. ಮತ್ತು ಶ್ರವಣಬೆಳಗೊಳದ ಬಾಹುಬಲಿ ಪ್ರತಿರೂಪ ಅಂತೂ ತುಂಬ ಚೆನ್ನಾಗಿ ಮೂಡಿಬಂದಿದೆ. ತಲಕಾಡಿನ ದೇವಾಲಯಗಳು ಪ್ರತಿರೂಪಗಳು ಚೆನ್ನಾಗಿ ಬಂದಿದೆ. ಬೇಗೂರಿನ ಹಳೆ ಪ್ರಾಚೀನ ಕಾಲದ ದೇವಾಲಯ ಏನಿದೆ, ಅದ್ರದ್ದು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ಹೋಗಿ ನೋಡಲೇಬೇಕು. ಅದರಲ್ಲೂ ನಾವು ಬೆಂಗಳೂರಲ್ಲಿ ಇರೋರು ಒಂದ್ಸಲಿ ಆದರೂ ವರ್ಷ ಬರ್ತಾ ಇರುತ್ತೆ. ಆದರೆ ವರ್ಷ ಬೇರೆ ಬೇರೆ ಥೀಮ್ಗಳನ್ನ ಮಾಡ್ತಾ ಇರ್ತಾರೆ. ಸೊ ಈ ವರ್ಷ ಈ ಗಂಗರಾಜರ ವಂಶದ್ದು ಮಾಡಿದ್ದಾರೆ. ವೈಭವನ ನೋಡ್ಬೋದು ಫ್ಲವರ್ಸಲ್ಲಿ. ತುಂಬ ಫ್ರೆಶ್ ಆಗಿತ್ತು. ಇನ್ನೊಂದು ವೀಕೆಂಡ್ ಅಷ್ಟರಲ್ಲಿ ಸ್ವಲ್ಪ ಹೂಗಳೆಲ್ಲ ಬಾಡೋಗಿರುತ್ತೆ. ಒಂದು ವಾರ ಮುಂಚೆ, ಇಂಡಿಪೆಂಡೆನ್ಸ್ ಡೇ ಒಂದು ವಾರ ಮುಂಚೆ ನಾವು ಹೋದರೆ ತುಂಬ ಫ್ರೆಶ್ಶಾಗಿ ನೋಡ್ಬೋದು. ಇದು 6ನೇ ತಾರೀಕಿಂದ ಸ್ಟಾರ್ಟ್ ಆಗಿರೋದು. ಅಪ್ ಟು 17th ಫ್ಲವರ್ ಶೋ ನಡೆಯುತ್ತೆ. ಸೊ ನೋಡಬಹುದು. ಇನ್ನೊಂದು, ನಾವು ತುಂಬ ಎಲ್ಲ ಕಡೆ ಹೋಗಿ ಕವರ್ ಮಾಡೋಕ್ಕಾಗಿಲ್ಲ, ಹೆವಿ ಕ್ರೌಡ್ ಇರೋದ್ರಿಂದ. ಸೊ ಮೇನ್ ಏನಿದೆ ಅಷ್ಟೇ ನೋಡ್ಕೊಂಡು ಬಂದ್ವಿ. ಸೊ ಬೆಳಗ್ಗೆ ಬೇಗ ನಾವು ಹೋಗಿದರೆ ಎಲ್ಲ ಕವರ್ ಮಾಡ್ಕೊಂಬರ್ಬೋದಿತ್ತು. ಹಾಗೆ ಹೋದರೆ ಮಾರ್ನಿಂಗ್ 7:30 ನೀವು ಒಂದು 3 o'clock ಒಳಗೆ ಏನಾದರೂ ಹೋಗಿ ವಿಸಿಟ್ ಬರ್ಬೋದು. ಅದಾದಮೇಲೆ ಈ ರೈನಿ ಸೀಸನ್ ಆಗಿರೋದ್ರಿಂದ ಅಲ್ಲಿ ತುಂಬ ಕಷ್ಟ ಆಗುತ್ತೆ. ಸೊ ಅದನ್ನು ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ. ಯಾರ್ಯಾರು ಹೋಗಿಲ್ಲ ಬೇಗ ಹೋಗಿ ಬನ್ನಿ, ತುಂಬ ಚೆನ್ನಾಗಿದೆ. ಅದಾದಮೇಲೆ ನಾವು ಹಿಲ್ಸ್ ಹತ್ರ ಹೋಗಿ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಫ್ಯಾಮಿಲಿ ನಾವೆಲ್ಲ ಕೂತ್ಕೊಂಡು ಒಂದು ಸ್ವಲ್ಪ ಮಾತಾಡಿಕೊಂಡು ಸ್ನ್ಯಾಕ್ಸ್ ಅದು ಇದು ತಿಂದ್ಕೊಂಡು ಮನೆ ಕಡೆ ಹೊರಡೋಣ, ಮಳೆ ಬರೋ ಹಾಗಿದೆ ಅಂತ ಹೊರಟ್ವಿ. ಹಾಗೂ ಹೊರಟು ಬಂದ ಮೇಲೆ ಮಳೆ ಫೈನಲಿ ಸ್ಟಾರ್ಟ್ ಆಗೇ ಹೋಯಿತು. ಏನಂದರೆ ಬೆಸ್ಟ್ ಥಿಂಗು, ಹೊರಗೆ ಬಂದು ನಾವು ಆನ್ ದ ವೇ ಹೋಗಬೇಕಾದ್ರೆ ಮಳೆ ಸ್ಟಾರ್ಟ್ ಆಯಿತು. ಸೊ ತುಂಬ ಜೋರು ಮಳೆ ಇತ್ತು, ಟ್ರಾಫಿಕ್ಕು. ಅದರಲ್ಲಿ ಐಸ್ ಕ್ರೀಮ್ ಕೂಡ ತಿಂದ್ಕೊಂಡು ಮನೆಗೆ ರಿಟರ್ನ್ ಆದ್ವಿ. ಯಾರ್ಯಾರು ಇನ್ನೂ ಹೋಗಿಲ್ಲ ಹೋಗಿ ಬನ್ನಿ, ನೋಡಿ. ಬೆಂಗಳೂರವರೇ ಹೋಗಿಲ್ಲ ಅಂದರೆ ಎಲ್ಲೆಲ್ಲಿಂದನೋ ಬಂದು ಫ್ಲವರ್ ಶೋನ ನೋಡ್ತಾ ಇದ್ದಾರೆ ಅಲ್ವಾ. ಸೊ ಹಾಗಾಗಿ ಎಲ್ಲ ನೋಡ್ಕೊಂಬನ್ನಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ.
ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ದೆನ್ ಗೈಸ್ ನೋಡಿ ಮಳೆ ಎಷ್ಟು ಬರ್ತಾ ಇದೆ ಅಲ್ವಾ, ಮಳೆಯಲ್ಲಿ ಹುಷಾರು ಎಲ್ಲರೂ. ಸೊ ಹೀಗಿತ್ತು ಇವತ್ತಿನ ಲಾಲ್ಬಾಗ್ ಫ್ಲವರ್ ಶೋ ಪಯಣ. ಸೊ ನಾವೆಲ್ಲ ಎಂಜಾಯ್ ಮಾಡ್ಕೊಂಬಂದ್ವಿ. ಹೋಪ್ ಈ ವಿಡಿಯೋ ಇಷ್ಟ ಆಗಿರುತ್ತೆ ನಿಮಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಬಾಯ್ ಬಾಯ್, ಟೇಕ್ ಕೇರ್.